ಈ ಥರ ಲೆಕ್ಕ ಇಟ್ಕೊಳ್ಳಿ. ಪರಿಶಿಷ್ಟ ಜಾತಿಯವ್ರ ಹಣ ಎಲ್ಲ ನುಂಗಿ ನೀರು ಕುಡಿದಿತ್ತಾಯ್ತು ನಿಮ್ಮ ಶಾಸಕರು ಮಂತ್ರಿಗಳೆಲ್ಲ. ಒಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ. ರೈತರ ವಿಷಯಕ್ಕೆ ಬರೋದಾದ್ರೆ ದೊಡ್ಡ ಸುದ್ದಿ ಅದು. ಮಳೆ ಬಿದ್ದಿದೆ, ಬಿತ್ತನೆ ನಡೀತಾ ಇದೆ, ಎಲ್ಲೂ ಗೊಬ್ಬರ ಇಲ್ಲ, ಯಾರು ಬಿತ್ತನೆಗಳು ಮಾಡೋಕ್ಕೆ ಭಾಳ ಕಷ್ಟ ಇದೆ, ಯಾವುದನ್ನೂ ನೋಡ್ತಾ ಇಲ್ಲ. ಹಿಂಗಾದ್ರೆ ಹೆಂಗೆ? ಪರಿಶಿಷ್ಟ ಜಾತಿಯವರ ಸ್ಥಿತಿನೇ ಹಿಂಗಾದ್ರೆ ಇನ್ನು ಉಳಿದ ಸಮಾಜಗಳ ಸ್ಥಿತಿಗಳು ಹೇಗೆ? ಆದ್ದರಿಂದ ನಿಭಾಯಿಸಬೇಕು. ಆದ್ದರಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತೇವೆ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಬರಬೇಕಾದ್ರೆ ನಮ್ಮ ದಲಿತ ಸಂಘಟನೆಯಿಂದ ಎಲ್ಲ ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಕಾಂಗ್ರೆಸ್ಗೆ ಮತ ಚಲಾಯಿಸಿದ್ವಿ. ಕಾರಣ ಬಿಜೆಪಿಯವರು ಸಂವಿಧಾನ ತಿದ್ದಿಬಿಡ್ತಾರೆ, ಪರಾಮರ್ಶೆ ಮಾಡಿಬಿಡ್ತಾರೆ, ಬದಲು ಮಾಡಿಬಿಡ್ತಾರೆ ಅನ್ನೋ ಒಂದು ಏಕೈಕ ಕಾರಣದಿಂದ ಮಾಡಿದ್ದು. ಅದು ಒಂದು ದೊಡ್ಡ ಗಾಸಿಪ್ಪು. ಈಗ ಅವರೇ ಒಂದು ರೀತಿಯ ಸೆಕ್ಯುಲರ್ ಆಗ್ತಾ ಹೋಗ್ತಾವ್ರೆ, ಇವರು ಕೋಮುವಾದಿಗಳು ಆಗ್ತಾ ಹೋಗ್ತಾವ್ರೆ. ಆದ್ದರಿಂದ ನಿಮ್ಮ ವರ್ತನೆಗಳನ್ನು ಸರಿ ಮಾಡ್ಕೊಂಡು ಹೋದ್ರೆ ಕಾಂಗ್ರೆಸ್ ಮುಕ್ತ ಆಗೋದ್ರಲ್ಲಿ, ಹಿಂದೆ ಹೇಳಿದ್ರೆ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ, ಕಾಂಗ್ರೆಸ್ ಮುಕ್ತ ಮಾಡೋದು ಪರಿಶಿಷ್ಟ ಜಾತಿ ವರ್ಗದವರು, ದಲಿತರು. ಯಾಕೆಂದ್ರೆ ದಲಿತ ಓಟ್ ಬೇಸ್ ಮೇಲೆ ಕಾಂಗ್ರೆಸ್ ನಿಂತಿರೋದು, ದಲಿತರ ಓಟಿನ ಮೇಲೆ ಕಾಂಗ್ರೆಸ್ಸು ಪಕ್ಷ ಇರೋದು. ಇವತ್ತೇನಾದರೂ ದಲಿತರು, SC ST OBCಗಳೇನಾದರೂ ಕೂಡ ಈಗಾಗಲೇ ಬಿಟ್ಟಿದ್ದಾರೆ ಕಾಂಗ್ರೆಸ್ಸನ್ನು. ಬಿಟ್ಟರೆ ನಿಮ್ಮ ಕಾಂಗ್ರೆಸ್ಸು ಸಂಪೂರ್ಣವಾಗಿ ನೀವು ನೆಲಕ್ಕೆ ಹೋಗ್ತದೆ, ಕಾಂಗ್ರೆಸ್ ಮುಕ್ತ ಆಗುತ್ತದೆ ಅಂತ ಹೇಳೋದ್ರ ಮೂಲಕ ನೀವು ಎಚ್ಚರ ಕೊಂಡ್ಕೋಬೇಕು. ಮತ್ತೆ ನಾವೇನೇನು ಡಿಮ್ಯಾಂಡ್ 10 ಹಕ್ಕೊತ್ತಾಯಗಳನ್ನು ಕೊಟ್ಟಿದ್ದೀವಿ, ಈಡೇರಿಸೋತ್ತಿಗೆ ಮನಸ್ಸು ಮಾಡಬೇಕು ಮಂತ್ರಿ ಶಾಸಕರುಗಳು ಅಂತೇಳಿ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ದಲಿತರ ಮೇಲೆ 21 ಜಿಲ್ಲೆಗಳಲ್ಲಿ ಸಾಮಾಜಿಕ ಬಹಿಷ್ಕಾರ ಇದೆ, ದೌರ್ಜನ್ಯಗಳು ನಡೀತಾ ಇದೆ, ಅತ್ಯಾಚಾರಗಳು ನಡೀತಾ ಇದೆ, ಈಚೆಗೆ ಬರ್ತಾ ಇಲ್ಲ. ಒಂದು SC ST ಅಟ್ರಾಸಿಟಿ ಕೇಸ್ ತಗೊಂತ ಇಲ್ಲ ಪೊಲೀಸ್ನವರು. ಯಾರು ಅರ್ಜಿ ಕೊಡ್ತಾರೋ ಅಟ್ರಾಸಿಟಿ ಕೇಸ್ನ ಅವ್ರನ್ನೇ ಒಳಗಾಗ್ತಾವ್ರೆ, ಅವ್ರ ಮೇಲೆ ಕೇಸ್ ಅಂಡ್ ಕೌಂಟರ್ ಕೇಸ್ ಮಾಡ್ತಾವ್ರೆ. ಇವೆಲ್ಲ ನಿಮಗೆ ಕಾಣಿಸ್ತಾ ಇಲ್ವಾ? ಗೊತ್ತಿದ್ರು ಕೂಡ ನೀವು ಯಾಕೆ ಮೀಟಿಂಗ್ಗಳನ್ನು ಮಾಡಿ ಅಟ್ರಾಸಿಟಿ ಕೇಸ್ಗಳನ್ನು, ದೌರ್ಜನ್ಯ ಕೇಸ್ಗಳನ್ನು ದಾಖಲು ಮಾಡಬೇಡಿ? ಸೇರಿಸಲ್ಲ ಹೆಂಗೆ ನಿಮಗೆ? ಮತ್ತೆ ಅಟ್ರಾಸಿಟಿ ದೌರ್ಜನ್ಯ ಕಾಯ್ದೆ ಹೆಂಗೆ ತಂದಿರೋದು? SCP TSP ಕಾಯ್ದೆ ಹೆಂಗೆ ತಂದಿರೋದು? ಎಲ್ಲ ಕಾಯ್ದೆಗಳು ಕೂಡ ಮಣ್ಣುಪಾಲು ಮಾಡಿದ್ದಾರೆ. ಸಂವಿಧಾನನ ಸಂಪೂರ್ಣವಾಗಿ ಅಡ್ಡಡ್ಡ ಮಲಗಿಸಿಬಿಟ್ಟಿದ್ದಾರೆ. ಸಂವಿಧಾನ ತಿತ್ತಾರೆ ಬಿಜೆಪಿಯವರು, ಸಂವಿಧಾನ ಪರಾಮರ್ಶೆ ಮಾಡ್ತಾರೆ ಅಂತ ಯಾರು ಹೇಳ್ತಿದ್ರು ಅವರೇ ಸಂವಿಧಾನ ಕೆಳಗಾಕೊಂಡು ಸಂವಿಧಾನ ವಶಕ್ಕೆ ಹಾಕಿದ್ದಾರೆ. ಅದ್ರಲ್ಲಿ ನಂಬರ್ 1 ಪ್ರೈಸ್ ಕೊಡೋದಂದ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂವಿಧಾನವನ್ನ ಜಾಗೃತಿ ಮಾಡ್ತೀವಿ ಅಂತೇಳಿ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಸಂವಿಧಾನವನ್ನ ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿರುವಂಥದ್ದು. ಸಂವಿಧಾನದ ಎಲ್ಲ ಪರಿಕಲ್ಪನೆಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿಕಲ್ಪನೆ ಆಶಯಗಳನ್ನು ಮಣ್ಣುಗೂಡಿಸ್ತರು ಅಂದ್ರೆ ಕಾಂಗ್ರೆಸ್ನವರು, ಸಿದ್ದರಾಮಯ್ಯನವರು ಅಂತ ನೇರವಾಗಿ ಹೇಳ್ತಾ ಇದ್ದೀನಿ. ಜೊತೆಗೆ ನಾವು ಯಾವುದೇ ಕಾಂಗ್ರೆಸ್ BJPಗೆ ಸೇರಿದನಲ್ಲ ನಾವು.